ಜೆಡಿಎಸ್ ಭದ್ರಕೋಟೆಯಲ್ಲಿ ಇಂದು ಜೆಡಿಎಸ್ ಬಿಜೆಪಿ ಮೈತ್ರಿ ನಾಯಕರು ತಮ್ಮ ಶಕ್ತಿ ಪ್ರದರ್ಶನ ನಡೆದಿದ್ದು, ಬೃಹತ್ ಜನಸ್ತೋಮಯದ ಮೂಲಕ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಇಂದು ನಾಮಪತ್ರ ಸಲ್ಲಿಸಿದರು. ಜಿಲ್ಲಾ ಕ್ರೀಡಾಂಗಣದ ಬಳಿಯಿಂದ ಆರಂಭವಾದ ಬೃಹತ್ ರ್ಯಾಲಿಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಸಚಿವ ಎಚ್ ಡಿ ರೇವಣ್ಣ, ಮಾಜಿ ಸಿಎಂ ಸದಾನಂದಗೌಡ, ಶಾಸಕರಾದ ಸಿಎನ್ ಬಾಲಕೃಷ್ಣ, ಎ ಮಂಜು, ಹುಲ್ಲಳ್ಳಿ ಸುರೇಶ್, ಸ್ವರೂಪ್ ಪ್ರಕಾಶ್, ಸಿಮೆಂಟ್ ಮಂಜು, ಜೆಡಿಎಸ್ ನಾಯಕಿ ಭವಾನಿ ರೇವಣ್ಣ, ವಿಧಾನ ಪರಿಷತ್ ಉಪಸಭಾಪತಿ ಪ್ರಾಣೇಶ್ ಸೇರಿದಂತೆ ಅನೇಕ ಜೆಡಿಎಸ್ ಬಿಜೆಪಿ ನಾಯಕರು ರ್ಯಾಲಿಯಲ್ಲಿ ಭಾಗವಹಿಸಿ ಅಬ್ಬರದ ಪ್ರಚಾರ ನಡೆಸಿದರು. ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಮಾತನಾಡಿ, ಬಿಜೆಪಿ ಈ ರಾಷ್ಟ್ರದ 18 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ. ಕಾಂಗ್ರೆಸ್ ಕೇವಲ 3 ರಾಜ್ಯಗಳಲ್ಲಿ ಇದೆ. ಇದು ಕೇವಲ ಹಾಸನದ ಚುನಾವಣೆ ಅಲ್ಲ, ಇದು ಇಡೀ ರಾಷ್ಟ್ರದ ಚುನಾವಣೆ. ಇದನ್ನ ಎಲ್ಲರೂ ಗಮನದಲ್ಲಿ ಇಟ್ಟುಕೊಳ್ಬೇಕು. ಕಾಂಗ್ರೆಸ್ ನಾಯಕರು ಹಾಸನಕ್ಕೆ ಬಂದು ಜೆಡಿಎಸ್ ಮುಗಿಸಿ ನಮಗೆ ನೆಮ್ಮದಿ ಇದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೆಡಿಎಸ್ ಎಲ್ಲಿದೆ ಎಂದು ಕೇಳಿದ್ದಾರೆ. ಜೆಡಿಎಸ್ ಎಲ್ಲಿದೆ ಎಂಬುದನ್ನ ತೋರಿಸಿ ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದರು. ನನ್ನನ್ನ ಅಧಿಕಾರದಿಂದ ತೆಗೆದಿದ್ದು ಇದೇ ಕಾಂಗ್ರೆಸ್ ನಾಯಕರು. ಬಿಜೆಪಿ ನಾಯಕರು ಹಣಕ್ಕಾಗಿ ಕೆಲಸ ಮಾಡಲ್ಲ, ಅವರು ದೇಶಕ್ಕಾಗಿ ಕೆಲಸ ಮಾಡ್ತಾರೆ. ಆರ್ಎಸ್ಎಸ್ ಮೂಲದಿಂದ ಬಂದಿರುವ ಬಿಜೆಪಿಯವರು ದೇಶಕ್ಕಾಗಿ ಹೋರಾಟ ಮಾಡ್ತಾರೆ. ಮೋದಿ, ಶಾ, ವಿಜಯೇಂದ್ರ ಎಲ್ಲರೂ ರಾಜ್ಯದಲ್ಲಿ ಟಿಕೆಟ್ ಪಡೆದಿರುವ ಜೆಡಿಎಸ್ನ 3 ಕಡೆಯೂ ಗೆದ್ದು ತೋರಿಸುತ್ತಾರೆ ಎಂದರು. ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡುವ ಸಲುವಾಗಿ ನನ್ನ 91ನೇ ವಯಸ್ಸಿನಲ್ಲಿ ಹೋರಾಟ ಮಾಡ್ತಿದ್ದೇನೆ. 61 ವರ್ಷ ಈ ದೇಶದ ಆಡಳಿತ ಮಾಡಿದ್ದೇನೆ. ಈ ರಾಜ್ಯದ ರಾಜಕಾರಣ ನೋಡಿದ್ದೇನೆ. ಮಲ್ಲಿಕಾರ್ಜುನ್ ಖರ್ಗೆ 28 ಗ್ಯಾರಂಟಿ ಕೊಡ್ತೇವೆ ಎಂದು ಹೇಳಿದ್ದಾರೆ. ಅಲ್ಲದೆ 8,000 ಕೋಟಿ ಮನೆಗಳನ್ನ ಕೊಡ್ತೇವೆ ಎಂದು ಹೇಳಿದ್ದಾರೆ. ಖರ್ಗೆ ಅವರಿಗೆ ಈಗ ಜ್ಞಾನೋದಯ ಆಗಿದೆಯಾ? ನಿಜವಾಗಿಯೂ ಇವರು ಹೇಳಿರುವ ಭರವಸೆ ನೀಡಲು ಸಾಧ್ಯವೇ? ಜನರನ್ನ ದಡ್ಡರು ಎಂದುಕೊಂಡಿದ್ದಾರೆ. ಜನರು ಎಚ್ಚೆತ್ತುಕೊಳ್ಬೇಕು ಎಂದರು. ರಾಜ್ಯದಲ್ಲಿ ಬರಗಾಲ ತಾಂಡವ ಆಡ್ತಿದ್ದರೂ ರೈತರ ಸಾಲ ಮನ್ನಾ ಮಾಡಲು ಆಗದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ರಾಜ್ಯದಲ್ಲಿ 28,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಕುಮಾರಸ್ವಾಮಿ ಮಾತ್ರ. ಸೋನಿಯಾ ಗಾಂಧಿಗೆ ಲೋಕಸಭೆಯಲ್ಲಿ ನಿಲ್ಲಲು ಶಕ್ತಿ ಇಲ್ಲದೆ ರಾಜ್ಯಸಭೆಗೆ ಬಂದಿದ್ದಾರೆ. ರಾಹುಲ್ ಗಾಂಧಿ ಕೂಡ ಬೇರೆ ಪ್ರದೇಶವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಇಡೀ ಹಿಂದೂಸ್ತಾನದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ತೆಗೆಯಲೇಬೇಕು ಎಂದು ಕಾರ್ಯಕರ್ತರನ್ನ ಹುರಿದುಂಬಿಸಿದರು. ಭಾರತೀಯ ಜನತಾ ಪಾರ್ಟಿ ಈ ರಾಷ್ಟ್ರದಲ್ಲಿ 18 ರಾಜ್ಯಗಳಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಕೇವಲ 3 ರಾಜ್ಯಗಳಲ್ಲಿ, ಅದು ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶ, ಜಾತ್ಯತೀತ ಜನತಾದಳ ಇರೋದು. ರಾಷ್ಟ್ರಕ್ಕೆ ಮೋದಿಯವರ ನಾಯಕತ್ವದಲ್ಲಿ ನಡೆಯುವ ಚುನಾವಣೆ ಇದು ದೇವೇಗೌಡರ ನಾಯಕತ್ವದಲ್ಲಿ ಅಲ್ಲ. ಇದು ಹಾಸನದ ವಿಧಾನಸಭಾ ಚುನಾವಣೆ ಅಥವಾ ಹಾಸನದ ಲೋಕಸಭಾ ಚುನಾವಣೆ ಅಷ್ಟಕ್ಕೆ ಸೀಮಿತ ಇಲ್ಲ. ಇದು ಕಾಂಗ್ರೆಸ್, ನಾಳೆ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ಬರ್ತಾರೆ. ಮುಂದಿನ ದಿನ ಕಾಂಗ್ರೆಸ್ಸಿನ ಡೆಪ್ಟಿ ಸಿಎಂ ಬಂದು ಕಾಂಗ್ರೆಸ್ ನಾಮಪತ್ರ ಸಲ್ಲಿಸಿದ್ದಾರೆ. ಅವರು ಹೇಳಿದ್ದಾರೆ, ಈ ಜೆಡಿಎಸ್ ಅನ್ನು ಮುಗಿಸಿ ಇದು ಸಂಪೂರ್ಣವಾಗಿ ನಾಶ ಮಾಡಿ. ಯಾವ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ದಾರೆ, ಜೆಡಿಎಸ್ ಜಾತ್ಯತೀತ ಜನತಾದಳ ಇದನ್ನು ಮುಗಿಸಿ ನಮಗೆ ನೆಮ್ಮದಿ ಆಗುತ್ತೆ ಹೇಳಿದ್ದಾರೆ. ನಾಳೆ ಬರುವ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಜೆಡಿಎಸ್ ಎಲ್ಲಿದೆ, ಜೆಡಿಎಸ್ ಎಲ್ಲಿದೆ, ಜೆಡಿಎಸ್ ಇಲ್ಲ, ಜೆಡಿಎಸ್ ಎಲ್ಲಿದೆ ಅನ್ನೋದನ್ನ ತೋರಿಸತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಯಾವ ಜೆಡಿಎಸ್ ಇವತ್ತು ನರೇಂದ್ರ ಮೋದಿ ಅವರ ಜೊತೆ
ಈ ರಾಷ್ಟ್ರದಲ್ಲಿ ಎಲ್ಲಿ 3 ಕಡೆ ಕಾಂಗ್ರೆಸ್ ಇದೆಯೋ ಆ ಕಾಂಗ್ರೆಸ್ಸಿನ ಸಂಪೂರ್ಣವಾಗಿ ನಿವೇಶನ ಮಾಡ್ತಕ್ಕಂಥ ಜೊತೆಯಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಹಣಕ್ಕೆ ಹೋರಾಟ ಮಾಡೋದಲ್ಲ, RS ಬ್ಯಾಕ್ ಗ್ರೌಂಡ್ ಅಲ್ಲಿ ಬೆಳೆದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಣಕ್ಕೆ ಕೆಲಸ ಮಾಡೋದಲ್ಲ, ಅವರು ದೇಶಕ್ಕೋಸ್ಕರ ಕೆಲಸ ಮಾಡ್ತಾರೆ, ಅಧಿಕಾರಕ್ಕೋಸ್ಕರ ಅಲ್ಲ. RSS ಹಿಂಭಾಗದಿಂದ ಬಂದಿರುವ ಆ ಮೆರವಣಿಗೆಯಿಂದ ಬಂದಿರತಕ್ಕಂಥ ಕಾರ್ಯಕರ್ತರು ಈ ದೇಶದ ರಕ್ಷಣೆಗೋಸ್ಕರವಾಗಿ ಹೋರಾಟ ಮಾಡ್ತಾರೆ. ಇವತ್ತು ಈ ಸಭೆ ಯಾವ ವಿಜಯೇಂದ್ರ ಬಂದಾಗ ಮೆಸೇಜ್ ಕೊಡಬೇಕಾಗಿತ್ತು, ಆ ಮೆಸೇಜ್ ಕೊಡಲಿಲ್ಲ. ಗೊತ್ತಾಗಿದೆ, ಗೊತ್ತಾಗಿದೆ. ಮೋದಿಗೆ ಈ ಮೆಸೇಜ್ ಹೋಗಿದೆ, ಶಾ ಅವರಿಗೆ ಈ ಮೆಸೇಜ್ ಹೋಗಿದೆ. ಅರ್ಥ ಮಾಡಿಕೊಳ್ಬೇಕು. RSS ಹಿಂದಿನಿಂದ ಬಂದಂತ ಯಾವ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅವರು ಇವತ್ತು ಈ ಜಿಲ್ಲೆಯಲ್ಲಿ ನಡೆಯುವ ಆಟಕ್ಕೆ ಮೋದಿಯವರು, ಶಾ ಅವರು, ಇವತ್ತು ವಿಜಯೇಂದ್ರ ಅವರು, ಯಡಿಯೂರಪ್ಪನವರು ಇದಕ್ಕೆ ಉತ್ತರ ಕೊಡ್ತಾರೆ. ಈ 91ನೇ ವಯಸ್ಸಿನಲ್ಲಿ ನಾನು ಹೋರಾಟ ಮಾಡ್ತಿದ್ದೇನೆ. ವ್ಯಕ್ತಿಗತ ನನಗೇನು ಬೇಕಾಗಿಲ್ಲ. ನನಗೆ 91 ಆಯ್ತು. 62 ವರ್ಷ ಈ ದೇಶದ ರಾಜಕಾರಣ ಮಾಡಿದ್ದೇನೆ. ಈ ದೇಶದ ರಾಜಕಾರಣ ಏನು ಅಂತ ನಿನ್ನೆ ಶ್ರೀಮಾನ್ ಮಲ್ಲಿಕಾರ್ಜುನ ಅವರು ಹೇಳ್ತಾರೆ, 25 ಗ್ಯಾರಂಟಿ ಅಲ್ಲ, 28 ಗ್ಯಾರಂಟಿಗಳನ್ನ ನಾವು ಕೊಡ್ತೇವೆ ಅಂತ ಹೇಳಿದ್ದಾರೆ. ಯಾರು 28 ಗ್ಯಾರಂಟಿಗಳು, 8,000 ಕೋಟಿ ಮನೆ ನೀವು ಇರೋದು 3 ರಾಜ್ಯದಲ್ಲಿ. ಹಿಮಾಚಲ ಪ್ರದೇಶ 4 MPs, ತೆಲಂಗಾಣದಲ್ಲಿ 12 MPs, ಇಲ್ಲಿ 28. ಇವರು 8,000 ಕೋಟಿ ಮನೆಗಳನ್ನು ಕೊಡ್ತಾರೆ. ಯಾವ ಸರ್ವೆ ಮಾಡಿಸಿದ್ರೆ ನೀವು 8,000 ಕೋಟಿ ಮನೆಗಳನ್ನ ಈ 1 ತಿಂಗಳಲ್ಲಿ ನೀವು ಹಿಂದೂಸ್ತಾನದಲ್ಲಿ 150 ಕೋಟಿ ಜನಸಂಖ್ಯೆ ಇದೆ. ಎಷ್ಟು ಜನಕ್ಕೆ ಮನೆ ಇಲ್ಲ, ಎಷ್ಟು ಜನ ಸೈಟ್ಗಳಿಲ್ಲ, ಎಷ್ಟು ಜನ ಆ ಊಟ ಮಾಡ್ತಾ ಇದ್ದಾರೆ. ಅವರಿಗೆ ನಿಮಗೆ ಈಗ ಜ್ಞಾನ ಆಯ್ತಾ? ಈಗ ನಿನ್ನೆ ಹೇಳಿದ್ರು ನೀವು 8,000 ಕೋಟಿ ಮನೆ, 28 ಗ್ಯಾರಂಟಿಗಳು. ಅಬ್ಬಾ, ಇವರು ಅಧಿಕಾರಕ್ಕೆ ಬರೋದು ಸಾಧ್ಯ ಇದೆಯಾ? ಯಾರನ್ನ ನೀವು ದೊಡ್ಡರನ್ನ ಮಾಡಕ್ ಸಿದ್ಧ ಇದ್ದೀರಿ? 28,000 ಕೋಟಿ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು HD ಕುಮಾರಸ್ವಾಮಿ ಅದರ ಅರ್ಥ ಮಾಡ್ತಾರೆ. ಮೋದಿ ಅವರು, ಶಾ ಅವರು ನನ್ನ ಚನ್ನಪಟ್ಟಣದಲ್ಲಿ ಈ ಒಂದು ನಮ್ಮ ಹೊಂದಾಣಿಕೆ ಶಾಶ್ವತವಾದ್ದು, ಇದು ತಾತ್ಕಾಲಿಕವಾದಲ್ಲ. ಇಡೀ ಹಿಂದೂಸ್ತಾನದಲ್ಲಿ ಈ ಕಾಂಗ್ರೆಸ್ ಅನ್ನ ತೆಗಿಲೇಬೇಕು. ಸೋನಿಯಾ ಗಾಂಧಿ
ಉತ್ತರ ಪ್ರದೇಶ ಸೋನಿಯಾ ಗಾಂಧಿ ಉತ್ತರ ಪ್ರದೇಶ ಆಗಲಿಲ್ಲ. ಅವರು ರಾಜಸ್ಥಾನದಿಂದ ರಾಜ್ಯಸಭೆಗೆ ಇವತ್ತು ಯಾವ ರಾಹುಲ್ ಗಾಂಧಿ ಕೇರಳಕ್ಕೆ ಹೋಗಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಬೇರೆ ಆಡಿದರು, ಇಂದಿರಾ ಗಾಂಧಿ ಆಡಿದರು, ರಾಜೀವ್ ಗಾಂಧಿ ಆಡಿದರು. ದುರಂತ ಸೋನಿಯಾ ಗಾಂಧಿಗೆ ನಿಲ್ಲಕ್ಕೆ ಶಕ್ತಿ ಇಲ್ಲ, ರಾಜ್ಯಸಭೆಗೆ ಬಂದಿದ್ದಾರೆ. ಇವತ್ತು ಕೇರಳಕ್ಕೆ ರಾಹುಲ್ ಗಾಂಧಿ ಹೋಗಿದ್ದಾರೆ. ನಮ್ಮನ್ನ ಜೆಡಿಎಸ್ ಮುಗಿಸ್ತೇನೆ. ನಾನು ಮೋದಿಗೆ ಬೆಂಬಲ ಕೊಟ್ಟಿದ್ದೇನೆ. ಈ ರಾಷ್ಟ್ರದಲ್ಲಿ ಒಂದು ಪ್ರಬಲವಾದ ಪ್ರಧಾನಮಂತ್ರಿ ಈ ರಾಷ್ಟ್ರದ ಮುಖ್ಯಸ್ಥರಾಗಬೇಕು ಅನ್ನೋದಕ್ಕೆ ಮೋದಿ ಅವರಿಗೆ ನಾನು ಬೆಂಬಲ ಕೊಟ್ಟಿದ್ದೇನೆ.